ಸದಸ್ಯರಿಗೆ ಬಿಗ್ ಬಾಸ್ ಟಾಸ್ಕ್ ನೀಡುತ್ತಿದ್ದಾರೆ. ಅದುವೇ ಚಕ್ರವ್ಯೂಹ. ಯಾರು ಆಡಕ್ ಹೋಗೋಣ? ಮೆಜಾರಿಟಿ ಕೌಂಟ್ ಆಗುತ್ತೆ ಅನ್ನಂಗಿದ್ರೆ ಮಾತ್ರ ನಾವ್ ಹಿಡಿದು ಆಟ ಆಡ್ಬೋದು. ಏನು ರಕ್ಷಿತಾ? ಓಕೆ, ನೀನು ಈ ತಂತ್ರ ಕುತಂತ್ರ ಎಲ್ಲ ಮಾಡ್ಬೇಡ. ನಮ್ಮ ಟೀಮ್ ಇದೆ, ನಮ್ಮ ಪರ್ಸನಲ್ ಗೇಮ್. ಆಟ ಏನು ಕೊಟ್ಟಿದ್ದಾರೆ ಬಿಗ್ ಬಾಸ್? ಅವ್ರು ಇರೋದೇ ಹಾಳು ಮಾಡಕ್ಕೆ. ನಮಗೆ ಇರಬೇಕು ಜ್ಞಾನ. ಏನು ಮಾಡೋದೇ ಬೇಡ. ನಾವು ಈ ಕತೆ ಕಾಯಕ್ಕೆ ಬಂದಿದ್ದೀವಿ. ಬಿಗ್ ಬಾಸ್ ಈಗ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಆ ಟಾಸ್ಕ್ ಯಾವುದು ಅಂತ ನೋಡೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಬಿಗ್ ಬಾಸ್ ಸೀಸನ್ 12ರಲ್ಲಿ ನಿಮ್ಮ ಫೇವ್ರೆಟ್ ಸ್ಪರ್ಧಿ ಯಾರು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಈಗ ಬಿಗ್ ಬಾಸ್ 3ನೇ ಟಾಸ್ಕನ್ನು ಕೊಟ್ಟಿದ್ದಾರೆ. ಟಾಸ್ಕ್ನ ಹೆಸರು ಚಕ್ರವ್ಯೂಹ ಅಂತ. ಟಾಸ್ಕ್ ಅನ್ನು ನೀಡಿದ್ದಾರೆ ಬಿಗ್ ಬಾಸ್. ಈಗ ತಾನೇ ಪ್ರೋಮೋವನ್ನು ರಿಲೀಸ್ ಮಾಡಿದ್ದಾರೆ. ಈ ಪ್ರೋಮೋ ಪ್ರಕಾರ ನೀವು ನೋಡಬಹುದು, ಈಗ ರಕ್ಷಿತಾ ಮತ್ತು ಅಶ್ವಿನಿ ಗೌಡ ಇಬ್ಬರ ನಡುವೆ ಜಗಳ ಶುರು ಮಾಡಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಗಿಲ್ಲಿ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಈಗ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ನಿನ್ನೆ ನಡೆದಂತಹ 3 ಟಾಸ್ಕ್ಗಳಲ್ಲಿ ನಾಮಿನೇಟ್ ತಂಡ 2 ಟಾಸ್ಕ್ ಅನ್ನ ಗೆದ್ದಿರೋದ್ರಿಂದ ನಾಮಿನೇಟ್ ಆಗದಿರುವ ತಂಡ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಡ್ತಾರೆ ಅಂತ ಅನ್ಕೊಂಡಿದ್ರು. ಈಗ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾರು ನಾಮಿನೇಟ್ ಆಗಿದ್ರೋ ಅವರು ನೆಕ್ಸ್ಟ್ ವೀಕ್ ಕ್ಯಾಪ್ಟನ್ ಆಗಲಿಕ್ಕೆ ನೀವು ಟಾಸ್ಕ್ ಆಡಬೇಕು ಅಂತ ಈಗ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಆದರೆ ರಕ್ಷಿತಾ ಅವರು ನಿನ್ನೆಯಿಂದಲೂ ಗಿಲ್ಲಿಯವರ ತಾಳಕ್ಕೆ ತಕ್ಕಂತೆ ಕುಣಿತಿದ್ದಾರೆ. ತನ್ನ ಟೀಮ್ಗೋಸ್ಕರ ಅವರು ಆಡಿರೋದನ್ನ ಯಾರು ನೋಡಿಲ್ಲ. ತಾನು ಆಡಿ ಕ್ಯಾಪ್ಟನ್ ಆಗು ಅಂತ ಹೇಳಿದ್ರೆ ತಮ್ಮ ಅಪೋಸಿಟ್ ತಂಡದ ಜೊತೆ ಸೇರಿ ಮಾತನಾಡುವುದು ಮತ್ತೆ ಆಟವನ್ನು ಹಾಳು ಮಾಡಲಿಕ್ಕೆ ಹೊರಟಿದ್ದಾಳೆ. ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ಹಾಳು ಮಾಡಿದರೆ ಅಲ್ಲಿ ಎಲ್ಲರ ಪರಿಶ್ರಮ, ಕಷ್ಟಪಟ್ಟಿರುವಂಥದ್ದು ಹಾಗೆ ಎಲ್ಲ ಐಟಮ್ಗಳನ್ನು ಜೋಡಿಸಿರುವಂಥದ್ದು ಕೂಡ ಹಾಳಾಗುತ್ತೆ ಅಂತ ಸುದೀಪ್ ಸರ್ ಹೇಳಿದರು. ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲ ಚರ್ಚೆ ಮಾಡ್ತಾರೆ. ಈ ಟಾಸ್ಕ್ ಚಕ್ರವ್ಯೂಹ ಅನ್ನೋ ಟಾಸ್ಕ್ ಕೊಟ್ಟಿರುತ್ತಾರೆ. ಸ್ವಿಮ್ಮಿಂಗ್ ಪೂಲ್ನಲ್ಲಿರುವ ಟೈರ್ಗಳನ್ನು ತಗೊಂಡು ಬಂದು 4 ಚಕ್ರದಲ್ಲಿ ಇಡುವಂಥದ್ದು. ಹಾಗೆ ನಾಮಿನೇಟ್ ಆಗಿರುವ ಅಶ್ವಿನಿ ಅವರು, ಅವರ ಟೀಮ್ನವರು ಎಲ್ಲರೂ ಒಂದು ಸೈಡು ಡಿಸೈಡ್ ಮಾಡ್ತಾರೆ. ಮೆಜಾರಿಟಿ ವೋಟ್ ಯಾರಿಗೆ ಬೀಳುತ್ತೆ ಅವರು ಹೋಗಿ ಆಟ ಆಡಬೇಕು ಅಂತ ಹೇಳ್ತಾರೆ. ರಕ್ಷಿತಾ ಅವರು ಇಲ್ಲಿ ಒಪ್ಕೊಂಡು ಬಂದರು. ನಂತರ ಗಿಲ್ಲಿ ಹತ್ತಿರ ಹೋಗಿ ಗಿಲ್ಲಿಯ ಕಿವಿಯಲ್ಲಿ ಏನೋ ಮಾತಾಡ್ತಾರೆ. ಆದರೆ ಗಿಲ್ಲಿ ಅವರು ರಕ್ಷಿತಾ ಕಿವಿಯಲ್ಲಿ ನೀನು ಇದಕ್ಕೆ ಒಪ್ಕೋಬೇಡ ಅಂತ ಹೇಳ್ತಾರೆ. ಅವರ ವಿರುದ್ಧ ಆಡು ಅಂತ ಒಂದು ಮಾತನ್ನು ಹೇಳ್ತಾರೆ. ಇದರಿಂದ ರಕ್ಷಿತಾ ಅವರು ಮಾತನಾಡಬೇಕಾದ್ರೆ ಅಲ್ಲಿಗೆ ಇದ್ದಕ್ಕಿದ್ದಂತೆ ಅಶ್ವಿನಿ ಅವರು ಹೋಗ್ತಾರೆ. ನಿನ್ನ ತಲೆಯಲ್ಲಿ ಬುದ್ಧಿ ಇದೆಯೋ ಏನಿದೆಯೋ, ಅವನು ಆಟವನ್ನು ಹಾಳು ಮಾಡಬೇಕು ಅಂತಾನೆ ಕಾಯ್ತಿದ್ದಾನೆ. ನೀನು ಅವನ ಹತ್ರ ಹೋಗಿ ಯಾಕೆ ಕೇಳ್ತಿದ್ದೀಯಾ, ನೀನು ನಮ್ಮ ಟೀಮ ಅವರ ಟೀಮ ಅಂತ ಹೇಳಿ ನ್ಯಾಯವಾಗಿ ಕೇಳ್ತಾರೆ. ಇದಕ್ಕೆ ರಕ್ಷಿತಾ ಅವರು ಅದು ನನ್ನ ಪರ್ಸ್ನಲ್ ಅಂತ ಹೇಳ್ತಾಳೆ. ಇಲ್ಲಿ ಟೀಮ್ ಗೆದ್ದು ಏನೋ ಒಂದು ಕ್ಯಾಪ್ಟನ್ಶಿಪ್ಗೆ ಹಾಕಿದ್ದಾಗ ನಿನ್ನ ಟೀಮ್ ಪರವಾಗಿ ಆಡಬೇಕು. ಗಿಲ್ಲಿ ನಿನ್ನೆ ಟಾಸ್ಕ್ನಲ್ಲಿ ಗೆಲ್ಲಿಲ್ಲ, ಅವನ ಯೋಗ್ಯತೆನೇ ಇಲ್ಲ ಬಿಡು. ಮಾತಿನಲ್ಲಿ ಗಿಲ್ಲಿ ಎಲ್ಲರಿಗೂ ಇಷ್ಟ ಆಗ್ತಾರೆ, ಆದರೆ ಟಾಸ್ಕ್ನಲ್ಲಿ ಅವರ ಕೈಯಲ್ಲಿ ಏನೂ ಆಗಲ್ಲ. ಆದರೆ ಗೆಲ್ಲೋರನ್ನು ಹಾಳು ಮಾಡ್ತಾ ಇರೋದು ಸರಿ ಇಲ್ಲ. ಗಿಲ್ಲಿಯವರು ಹಾಳು ಮಾಡೋಕೆ ಟ್ರೈ ಮಾಡಿದ್ರು, ಅದನ್ನು ನಂಬಿ ಆದ್ದರಿಂದ ಅವಳು ಆಟದಿಂದ ಹೊರಗಡೆ ಹೋದರೆ ತುಂಬ ಸ್ಪರ್ಧಿಗಳು ಲಾಸ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಇದನ್ನು ತಲೆಯಲ್ಲಿಟ್ಕೊಂಡು ಆಟ ಆಡಬೇಕು ಅಂತ, ತಮ್ಮ ಟೀಮ್ಗೋಸ್ಕರ ಆಟ ಆಡಬೇಕು. ಇಲ್ಲಿ ಅಶ್ವಿನಿ ಅವರು ರಕ್ಷಿತಾ ಜೊತೆ ಜಗಳ ಮಾಡಿದ್ದು ಸರಿ ಇದೆ ಅಂತಾನೆ ಹೇಳ್ಬೋದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ.